ಯಾವಾಗ ಟೈಟ್ ಮಾಡ್ಬೇಕು ಅವಾಗ ಟೈಟ್ ಮಾಡಿದ್ದಿದ್ರೆ ಅವನು ಮೀಸೆ ಬಂದ್ಮೇಲೆ ಮಾತೇ ಕೇಳ್ತಿಲ್ಲ ಬ್ರದರ್. ಕೇಳಲ್ಲ. ಯಾಕೆ ಕೇಳ್ತಾನೆ? ಅವಾಗ ಕ್ವಶನ್ ಮಾಡ್ಬೇಕಾರುವಂಥದ್ದು ಮಕ್ಕಳನ್ನಲ್ಲ, ಯಾರನ್ನ? ಅಂದ್ರೆ ನೀನ್ ಏನ್ ಮಾಡ್ತಿದ್ದೆ ಅಪ್ಪ ಅಂತ ನಿನ್ನ ಕರಿತಾನಲ್ಲ, ಅಪ್ಪ ನೀನ್ ಏನ್ ಮಾಡ್ತಿದ್ದೆ ಅಪ್ಪ, ಅಮ್ಮ ಅಂತ ನೀನ್ ಕರಿತ, ಅಮ್ಮ ನೀನ್ ಏನ್ ಮಾಡ್ದೆ ಅಮ್ಮ, ಅವನಿಗೋಸ್ಕರ ಅವ್ನು ಹಾಳಾಗದೆ ಇರೋದಕ್ಕೋಸ್ಕರ ಏನ್ ಮಾಡಿದ್ಯಾ ನೀನು? ಪ್ರತಿ ವಾರ ಚರ್ಚಿಗೆ ಕರ್ಕೊಂಬರ್ತೀನಲ್ವ ಬ್ರದರ್, ಸಾಕಾ? ಚರ್ಚಿಗೆ ಕರ್ಕೊಂಬಂದ್ರೆ ಸಾಕಾ ಸಿಸ್ಟರ್? ಸಾಕಾ? ಅವ್ನು ಬದಲಾಗ್ಬಿಡ್ತಾನ ಸಿಸ್ಟರ್? ಇಲ್ಲ ಬ್ರದರ್. ಹೋಗಿ ಏನ್ ಮಾಡ್ಬೇಕು ಸಿಸ್ಟರ್? ಸ್ಕೂಲ್ಗೆ ಹೋದಾಗ ಹೋಮ್ವರ್ಕ್ ಕೊಡ್ತಾರೆ, ಅದಕ್ಕೆ ಒಂದು ಡೈರಿ ಅಂತ ಇರುತ್ತೆ. ಮನೆಗೆ ಬಂದಿದ ತಕ್ಷಣ ಅಮ್ಮ ಕೇಳ್ತಾರೆ, ತೆಗಿಯೋ ಡೈರಿ ಅಂತ. ಈ ಒಬ್ಬನಿಗೇನೋ ಓದಕ್ ಬಂದಂಗೆ, ಏನು ಬರಲ್ಲ, ತೆಗಿಯೋ ಡೈರಿ ಅಂತಾರೆ. ಏನೋ ಹೋಮ್ವರ್ಕ್ ಕೊಟ್ಟವ್ರೆ, ಏನು ಬರಲ್ಲ, ಬಟ್ ಆದ್ರೂ ಡೈರಿ ತೆಗಿಯೋದು ಅವನೇ, ಓದೋದು ಅವನೇ. ಡೈರಿ ಮುಚ್ಚು, ಯಾವ ಸಬ್ಜೆಕ್ಟ್? ಸೈನ್ಸಾ? ಬುಕ್ ತೆಗಿಸೋದು ಬರ್ಸೋದು ಮಾಡೋದೆಲ್ಲ ಇವನು. ಮಾಡ್ಸೋರು ಯಾರು? ಅಮ್ಮ. ಓದಕ್ ಬರಲ್ವಲ್ಲ ಅಮ್ಮ ನಿನಗೆ, ಹೆಂಗಮ್ಮ ಸೈನ್ಸ್ ಬುಕ್ ಬರ್ಸ್ದೆ ಅವನಿಗೆ ಹೋಮ್ವರ್ಕು? ಅಮ್ಮ ಸೋಷಿಯಲ್ ಬುಕ್ ಹೆಂಗಮ್ಮ ಬರ್ಸ್ದೆ ನೀನು ಅಂತಂದ್ರೆ, ದುಡ್ಡು ಕೊಡ್ತಿದೀವಲ್ವಾ, ವ್ಯಾಲ್ಯೂ ಗೊತ್ತು. ಫೀಸ್ ಕಟ್ತಿದೀವಲ್ವಾ, ಏನ್ ಗೊತ್ತು ನಮ್ಗೆ? ಚರ್ಚಿಗೆ ಬರ್ತಿದೀವಿ, ಏನ್ ವ್ಯಾಲ್ಯೂ ಗೊತ್ತು ನಮಗೆ? ಎಂಥದ್ದು ಗೊತ್ತಿಲ್ಲ. ಬರ್ತೀವಿ, 1-2 ವಾರ ಕೂತ್ಕೋತೀವಿ, ಆಮೇಲೆ ಅಲ್ಲೆಲ್ಲೂಯ್ಯ ಅಂತೀವಿ, ಎದ್ದೋಗ್ಬಿಡ್ತೀವಿ. ಇನ್ನು ಏನ್ ನಡೀತಿದೆ ಏನ್ ನಡೀತಿಲ್ಲ ಬೇಡ ನಮಗೆ. ಮಕ್ಕಳು ಏನ್ ಬರ್ಕೊಂಡಿದ್ಯಾ ಇವತ್ತು ಕೇಳಲ್ಲ. ಏನ್ ಬರ್ಕೊಂಡಿದ್ಯಾ ಓದು ತೆಗಿ, ಯಾವ ರೆಫರೆನ್ಸ್ ಅದು ಹೇಳಿದ್ರಲ್ಲ ತೆಗಿ, ಯಾರ ಬಗ್ಗೆನ ಹೇಳಿದ್ರಲ್ಲ ತೆಗಿ, ಕೇಳಲ್ಲ. ಯಾಕೆ? ದುಡ್ಡು ಕೊಟ್ಟಿದೀವ ಇಲ್ಲಿ ನಾವ್ ಹೇಳಿ? ಫೀಸ್ ಏನಾದ್ರು ಕಟ್ಟಿದಿದ್ರೆ, ಅಯ್ಯೋ ಫೀಸ್ ಕಟ್ಟಿದೀವಲ್ವಾ ಕೇಳಬೇಕು ಅಂತ. ಫೀಸ್ ಕಟ್ಟಿಲ್ವಲ್ಲ, ಉಚಿತವಾಗಿ ಬಂದಿದೆಯಲ್ಲ, ಅದಕ್ಕೆ ನಮ್ಗೆ ಏನ್ ಗೊತ್ತಿಲ್ಲ? ವ್ಯಾಲ್ಯೂ ಗೊತ್ತಿಲ್ಲ. ನಿಜವಾಗ್ಲೂ ಪ್ರೇರೆ, ದೇವರ ವಾಕ್ಯ ದೇವರು ನಮ್ಗೆ ಉಚಿತವಾಗಿ ಕೊಟ್ಟಿಲ್ಲ. ಅದರ ವ್ಯಾಲ್ಯೂ ನಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಪ್ರೇರೆ, ದೇವರು ಕೇಳುವಂತ ಮೊದಲನೆಯ ಪ್ರಶ್ನೆ ಅದೇ, ಏನ್ ಮಾಡಿದ್ಯಾ ನನಗೋಸ್ಕರ? ಏನ್ ಮಾಡಿದ್ಯಾ? ನನಗೆ ಓದಕ್ ಬರಲ್ಲ ಸ್ವಾಮಿ, ನಾನೇನ್ ಸ್ವಾಮಿ ಮಾಡ್ಲಿ ಅಂತಂದ್ರೆ, ಅವಾಗ ಓದಕ್ ಬರದೇ ಇರುವಂತ ಇನ್ನೊಂದು ಅಮ್ಮ ನಿಂತ್ಕೊಳ್ತಾರೆ ಅಲ್ಲಿ. ಆ ಅಮ್ಮ ನಿಂತ್ಕೊಂಡು ಏನ್ ಹೇಳ್ತಾರೆ ಗೊತ್ತಾ? ಅಪ್ಪ ನನಗೆ ಓದಕ್ ಬಂದಿಲ್ಲ, ಆದ್ರೂ ಕೂಡ ನನ್ನ ಮಕ್ಕಳನ್ನ ನಿನ್ನಗೋಸ್ಕರ ಬೆಳೆಸಿದೀನಿಪ್ಪ. ನನಗೆ ಓದಕ್ ಬರಲ್ಲ, ಆದ್ರೂ ನಾನು ದಿನಾ ಬೈಬಲ್ ಕೇಳ್ತೀನಿಪ್ಪ. ಹೆಂಗಮ್ಮ ಕೇಳ್ತೀಯ? ನನ್ನ ಮಗಳನ್ನ ಪಕ್ಕದಲ್ಲಿ ಕುಡಿಸ್ಕೊಂಡು, ನನ್ನ ಮಗಳನ್ನ ಪಕ್ಕದಲ್ಲಿ ಕೊಂಡಿಸ್ಕೊತೇನೆ, ಅವ್ರು ಓದ್ತಿರ್ತಾರೆ, ನಾನು ಕೇಳ್ತೀನಿ. ಅದರಿಂದ ನನಗೂ ಪ್ರಯೋಜನ. ಮಕ್ಕಳಿಗೂ ಆಗಿದ ತಕ್ಷಣ ಪ್ರಾರ್ಥನೆ ಮಾಡ್ತೀವಪ್ಪ, ಆಗಿದ ತಕ್ಷಣ ಹಾಡಾಡ್ತೀವಪ್ಪ. ಅವ್ರಿಗೂ ಬುದ್ಧಿ, ಐ ಮೀನ್ ಅವ್ರಿಗೂ ವಿದ್ಯಾಭ್ಯಾಸ ಇಲ್ಲ, ಇವ್ರಿಗೂ ವ್ಯತ್ಯಾಸ ಇದೆ ನೋಡಿ. ಅದಕ್ಕಿರುವಂತ ಹೆಸರೇ ಆಸಕ್ತಿ. ಆಸಕ್ತಿ. ನಮಗೆ ದೇವರ ವಾಕ್ಯದಲ್ಲಿ ಎಷ್ಟು ಆಸಕ್ತಿ ಇದೆ, ಎಷ್ಟು ಆಸಕ್ತಿ ಇದೆ.